ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಕನ್ನಡದಲ್ಲಿ ಸಾಕಷ್ಟು ರೀಮೇಕ್ ಸಿನಿಮಾಗಳು ಬಂದಿದೆ. ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಹೀಗೆ ಯಾವುದೇ ಭಾಷೆಯಲ್ಲಿ ಸೂಪರ್ ಹಿಟ್ ಆದ ಸಿನಿಮಾಗಳನ್ನು ರೀಮೇಕ್ ಮಾಡುವಂತಹ ಪದ್ಧತಿ ಈ ಹಿಂದೆ ಇತ್ತು. ಇದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ, ತುಂಬಾ ಹೇಳಿದ್ದೀನಿ ಕೂಡ. ಕನ್ನಡದ ಎಲ್ಲ ಸ್ಟಾರ್ಗಳ ರೀಮೇಕ್ ಲಿಸ್ಟ್ ಬೇಕು ಅಂದರೆ ನನ್ನ ಚಾನಲ್ನಲ್ಲಿ ಇದೆ, ಇಂಟ್ರೆಸ್ಟ್ ಇದ್ದವರು ನೋಡಿ. ಈ ವಿಡಿಯೋದಲ್ಲಿ ಮಲಯಾಳಂನಿಂದ ಕನ್ನಡಕ್ಕೆ ರೀಮೇಕ್ ಆದ ಕನ್ನಡ ಸಿನಿಮಾಗಳನ್ನು ಲಿಸ್ಟ್ ಮಾಡಿದ್ದೀನಿ. ಟೋಟಲ್ ಆಗಿ 50ಕ್ಕಿಂತ ಹೆಚ್ಚು ಸಿನಿಮಾಗಳು ಮಲಯಾಳಂನಿಂದ ಕನ್ನಡಕ್ಕೆ ರೀಮೇಕ್ ಆಗಿವೆ. ವಿಡಿಯೋ ಡ್ಯೂರೇಷನ್ ಜಾಸ್ತಿ ಆದರೆ ಪಾರ್ಟ್ 2 ಮಾಡ್ತೀನಿ. ಬನ್ನಿ ಈಗ ಈ ವಿಡಿಯೋನ ಶುರು ಮಾಡೋಣ. 1995ರಲ್ಲಿ ನೀರಾಕೊಟ್ಟು ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಇದರಲ್ಲಿ ಮಮ್ಮೂಟಿ, ಸುಮಲತಾ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಇದು ಕನ್ನಡಕ್ಕೆ ಸತ್ಯ ಜ್ಯೋತಿ ಅಂತ 1986ರಲ್ಲಿ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರು ಆ್ಯಕ್ಟ್ ಮಾಡಿರ್ತಾರೆ. 1964ರಲ್ಲಿ ಕುದುಂಬಿನಿ ಅಂತ ಒಂದು ಸಿನಿಮಾ ಮಲಯಾಳಂನಲ್ಲಿ ರಿಲೀಸ್ ಆಗಿರುತ್ತೆ. ಇದರಲ್ಲಿ ಪ್ರೇಮ್ ನಾಜೀರ್ ಹಾಗೂ ಶೀಲಾ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 1966ರಲ್ಲಿ ಪ್ರೇಮಮಯಿ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಅಣ್ಣವರು ಆ್ಯಕ್ಟ್ ಮಾಡಿರ್ತಾರೆ. 1974ರಲ್ಲಿ ಚಟಕರಿ ಅಂತ ಒಂದು ಸಿನಿಮಾ ಮಲಯಾಳಂನಲ್ಲಿ ರಿಲೀಸ್ ಆಗಿರುತ್ತೆ. ಲಕ್ಷ್ಮಿ ಮೋಹನ್ ಶರ್ಮಾ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 32 ವರ್ಷದ ನಂತರ ಜೂಲಿ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ರಮ್ಯಾ ಹಾಗೂ ದಿನೋ ಮೋರಿಯಾ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. 1988ರಲ್ಲಿ ಮಲಯಾಳಂನಲ್ಲಿ ಚಿತ್ರಂ ಅಂತ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಮೋಹನ್ ಲಾಲ್, ರಜನಿ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 1993ರಲ್ಲಿ ರಾಯರು ಬಂದರು ಮಾವನ ಮನೆಗೆ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಬಿಂದಿಯಾರ್ ಅವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. 1987ರಲ್ಲಿ ನ್ಯೂ ಡೆಲ್ಲಿ ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಮಮ್ಮೂಟಿ, ಸುರೇಶ್ ಗೋಪಿ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಇದು 1988ರಲ್ಲಿ ನ್ಯೂ ಡೆಲ್ಲಿ ಅಂತಾನೆ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್, ಸುರೇಶ್ ಗೋಪಿ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. 1989ರಲ್ಲಿ ಕಿರೀಡಂ ಅಂತ ಒಂದು ಸಿನಿಮಾ ಮಲಯಾಳಂನಲ್ಲಿ ರಿಲೀಸ್ ಆಗಿರುತ್ತೆ. ಇದರಲ್ಲಿ ಮೋಹನ್ ಲಾಲ್, ತಿಲಕನ್ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 1991ರಲ್ಲಿ ಮೋಡದ ಮರೆಯಲ್ಲಿ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಶಿವರಾಜ್ ಕುಮಾರ್ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. 1990ರಲ್ಲಿ ಇನ್ ಹರಿಹರ್ ನಗರ್ ಅಂತ ಒಂದು ಸಿನಿಮಾ ಮಲಯಾಳಂನಲ್ಲಿ ರಿಲೀಸ್ ಆಗಿರುತ್ತೆ. ಮುಖೇಶ್ ಸಿದ್ದೀಪ್ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ ಕನ್ನಡಕ್ಕೆ ನಗರದಲ್ಲಿ ನಾಯಕರು ಅಂತ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಮಾಲಾಶ್ರೀ, ಸುನೀಲ್ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. 1991ರಲ್ಲಿ ಗಾಡ್ ಫಾದರ್ ಅಂತ ಒಂದು ಸಿನಿಮಾ ಮಲಯಾಳಂನಲ್ಲಿ ರಿಲೀಸ್ ಆಗಿರುತ್ತೆ. ಎನ್ ಪಿಲ್ಲೈ, ಮುಖೇಶ್ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 2006ರಲ್ಲಿ ಪಾಂಡವರು ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್, ದೇವರಾಜ್, ಜಗ್ಗೇಶ್ ಅವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. 1993ರಲ್ಲಿ ಆಕಾಶದೂತು ಅಂತ ಒಂದು ಸಿನಿಮಾ ಮಲಯಾಳಂನಲ್ಲಿ ರಿಲೀಸ್ ಆಗಿರುತ್ತೆ. ಮಾಧವಿ, ಮುರಳಿ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 1994ರಲ್ಲಿ ಕರುಳಿನ ಕೂಗು ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಟೈಗರ್ ಪ್ರಭಾಕರ್, ವಿನಯ್ ಪ್ರಸಾದ್ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. 1995ರಲ್ಲಿ ಸ್ಫಟಿಕಂ ಅಂತ ಒಂದು ಸಿನಿಮಾ ಮಲಯಾಳಂನಲ್ಲಿ ರಿಲೀಸ್ ಆಗಿರುತ್ತೆ. ಲೀಡ್ನಲ್ಲಿ ಮೋಹನ್ ಲಾಲ್, ತಿಲಕನ್ ರವರು ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ ಕನ್ನಡಕ್ಕೆ 2010ರಲ್ಲಿ ಮಿಸ್ಟರ್ ತೀರ್ಥ ಅಂತ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಸಾಧು ಕೋಕಿಲ ನಿರ್ದೇಶನ ಮಾಡಿದ್ದು ಕಿಚ್ಚ ಸುದೀಪ್ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. 1995ರಲ್ಲಿ ಆದ್ಯತೆ ಕಣ್ಮಣಿ ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಜಯರಾಮ್ ನಾಯಕನಾಗಿದ್ದರೆ ನಮ್ಮ ಕನ್ನಡದ ಸುಧಾರಾಣಿರವರು ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ 1997ರಲ್ಲಿ ಮುದ್ದಿನ ಕಣ್ಮಣಿ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಶಿವರಾಜ್ ಕುಮಾರ್, ಶಶಿಕುಮಾರ್, ಶಿಲ್ಪಾ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. 1994ರಲ್ಲಿ ಮಲಯಾಳಂನಲ್ಲಿ ತೆನ್ಮಾವಿನ ಕೊಂಬತ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಮೋಹನ್ ಲಾಲ್, ಶೋಭನ್ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 2004ರಲ್ಲಿ ಕನ್ನಡಕ್ಕೆ ಸಾಹುಕಾರ ಅಂತ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ರವಿಚಂದ್ರನ್, ಡಾಕ್ಟರ್ ವಿಷ್ಣುವರ್ಧನ್, ರಂಭಾರವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. 1996ರಲ್ಲಿ ಈ ಪುಳಿಯುಂ ಕಡುಣ್ಣು ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ದಿಲೀಪ್, ಮಂಜು ವಾರಿಯರ್, ಮೋಹಿನಿ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 1999ರಲ್ಲಿ ಸಂಭ್ರಮ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. 1997ರಲ್ಲಿ ಮಲಯಾಳಂನಲ್ಲಿ ಅನಿಯತಿ ಪ್ರಾವು ಅಂತ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಶಾಲಿನಿ, ತಿಲಕನ್ ರವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ ನಮ್ಮ ಕನ್ನಡಕ್ಕೆ ಪ್ರೀತಿಗಾಗಿ ಅಂತ 2007ರಲ್ಲಿ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಶ್ರೀಮುರಳಿ, ಶ್ರೀದೇವಿ ವಿಜಯಕುಮಾರ್ ರವರು ಅಭಿನಯ ಮಾಡಿರ್ತಾರೆ. 1999ರಲ್ಲಿ ವಸತಿಯುಂ ಲಕ್ಷ್ಮಿಯುಂ ಪಿಣ್ಣೆ ಜಾನುಂ ಅಂತ ಒಂದು ಸಿನಿಮಾ ಮಲಯಾಳಂನಲ್ಲಿ ರಿಲೀಸ್ ಆಗಿರುತ್ತೆ. ಕುಲಬನ್ಮಣಿ, ಕಾವೇರಿ ರವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ ನಮ್ಮ ಪ್ರೀತಿಯ ರಾಮು ಅಂತ 2003ರಲ್ಲಿ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ನವ್ಯ ನಟರಾಜನ್ ಸೇರಿದಂತೆ ಸಾಕಷ್ಟು ಕಲಾವಿದರು ಅಭಿನಯ ಮಾಡಿರ್ತಾರೆ. 1999ರಲ್ಲಿ ನಿರಂ ಅಂತ ಒಂದು ಸಿನಿಮಾ ಮಲಯಾಳಂನಲ್ಲಿ ರಿಲೀಸ್ ಆಗಿರುತ್ತೆ. ಕುಂಚಕು ಬೋಬನ್, ಶಾಲಿನಿ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 2002ರಲ್ಲಿ ನಿನಗಾಗಿ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ವಿಜಯ ರಾಘವೇಂದ್ರ, ರಾಧಿಕಾ ಕುಮಾರಸ್ವಾಮಿ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. 2000ನೇ ಇಸವಿಯಲ್ಲಿ ತೆಂಕಾಸಿ ಪಟ್ಟಣಂ ಅಂತ ಒಂದು ಸಿನಿಮಾ ಮಲಯಾಳಂನಲ್ಲಿ ರಿಲೀಸ್ ಆಗಿರುತ್ತೆ. ದಿಲೀಪ್, ಸುರೇಶ್ ಗೋಪಿ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 2002ರಲ್ಲಿ
ಕೋದಂಡ ರಾಮ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ರವಿಚಂದ್ರನ್, ಶಿವರಾಜ್ ಕುಮಾರ್, ಸಾಕ್ಷಿ ಶಿವಾನಂದ್ ರವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. 2002ರಲ್ಲಿ ಕೂಂಜಿ ಕೂನಂ ಅಂತ ಒಂದು ಸಿನಿಮಾ ಮಲಯಾಳಂನಲ್ಲಿ ರಿಲೀಸ್ ಆಗಿರುತ್ತೆ. ದಿಲೀಪ್, ನವ್ಯ ನಾಯರ್, ಮಾನ್ಯರ್ ಅವರು ಲೀಡ್ನಲ್ಲಿ ಆಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 2007ರಲ್ಲಿ ನಮ್ಮ ಕನ್ನಡಕ್ಕೆ ಮನ್ಮಥ ಅಂತ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಜಗ್ಗೇಶ್, ಗುರುಲಿನ್ ಜೂಪ್ರ ಅಭಿನಯ ಮಾಡಿರ್ತಾರೆ. 2004ರಲ್ಲಿ ಚೆಟ್ಟಿ ಕಥಾ ಚಂತು ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಈ ಸಿನಿಮಾ 2011ರಲ್ಲಿ ಕಳ್ಮಂಜ ಅಂತ ನಮ್ಮ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಕೋಮಲ್ ಕುಮಾರ್, ಐಶ್ವರ್ಯ ನಾಗ್ ಅವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. 2003ರಲ್ಲಿ ತಿಲಕನ್ ಅಂತ ಒಂದು ಸಿನಿಮಾ ಮಲಯಾಳಂನಲ್ಲಿ ರಿಲೀಸ್ ಆಗಿರುತ್ತೆ. ದಿಲೀಪ್, ಕಾವ್ಯ ಮಾಧವನ್ ರವರು ಲೀಡ್ನಲ್ಲಿ ಆಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 2012ರಲ್ಲಿ ನಂದೀಶ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಕೋಮಲ್ ಕುಮಾರ್, ಪಾರುಲ್ ಯಾದವ್ ರವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. 2005ರಲ್ಲಿ ತೆಮ್ಮನು ಮುಕ್ಕಳಂ ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ರಾಜನ್ ಬಿ ದೇವ್, ಮಮ್ಮೂಟಿರವರು ಲೀಡ್ನಲ್ಲಿ ಆಕ್ಟ್ ಮಾಡಿರ್ತಾರೆ. ಈ ಸಿನಿಮಾ ನಮ್ಮ ಕನ್ನಡಕ್ಕೆ ಕಾಮಣ್ಣನ ಮಕ್ಕಳು ಅಂತ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಕಿಚ್ಚ ಸುದೀಪ್, ರಾಕ್ತೇನ್ ವೆಂಕಟೇಶ್, ದೀಪು ಲೀಡ್ನಲ್ಲಿ ಆಕ್ಟ್ ಮಾಡಿರ್ತಾರೆ. 1985ರಲ್ಲಿ ಬೋಯಿಂಗ್ ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಮೋಹನ್ ಲಾಲ್, ಮುಖೇಶ್ ಅವರು ಲೀಡ್ನಲ್ಲಿ ಆಕ್ಟ್ ಮಾಡಿರ್ತಾರೆ. ಈ ಸಿನಿಮಾ ನಮ್ಮ ಕನ್ನಡಕ್ಕೆ 2008ರಲ್ಲಿ ನೀ ಟಾಟಾ ನಾ ಬಿರ್ಲಾ ಅಂತ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಜಗ್ಗೇಶ್ ಹಾಗೂ ರವಿಚಂದ್ರನ್ ರವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. 2007ರಲ್ಲಿ ಹಲೋ ಅಂತ ಒಂದು ಸಿನಿಮಾ ಮಲಯಾಳಂನಲ್ಲಿ ರಿಲೀಸ್ ಆಗಿರುತ್ತೆ. ಮೋಹನ್ ಲಾಲ್, ಪಾರ್ವತಿ ಮೆಲ್ಸನ್ ರವರು ಲೀಡ್ನಲ್ಲಿ ಆಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 2012ರಲ್ಲಿ ಮಂಜುನಾಥ BA LLB ಅಂತ ನಮ್ಮ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಜಗ್ಗೇಶ್, ರೀಮರ್ ಅವರು ಲೀಡ್ನಲ್ಲಿ ಆಕ್ಟ್ ಮಾಡಿರ್ತಾರೆ. 2018ರಲ್ಲಿ ಜೋಸೆಫ್ ಅಂತ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಮಲಯಾಳಂನಲ್ಲಿ ರಿಲೀಸ್ ಆಗಿರುತ್ತೆ. ಜೋಜು ಜಾರ್ಜ್, ದಿಲೀಶ್ ಪೋತನ್ ರವರು ಲೀಡ್ನಲ್ಲಿ ಆಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 2022ರಲ್ಲಿ ರವಿ ಬೋಪಣ್ಣ ಅಂತ ನಮ್ಮ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ರವಿಚಂದ್ರನ್, ರಾಧಿಕಾ ಕುಮಾರಸ್ವಾಮಿ ರವರು ಲೀಡ್ನಲ್ಲಿ ಆಕ್ಟ್ ಮಾಡಿರ್ತಾರೆ. 2012ರಲ್ಲಿ ಉಸ್ತಾದ್ ಹೋಟೆಲ್ ಅಂತ ಮಲಯಾಳಂನಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ದುಲ್ಕರ್ ಸಲ್ಮಾನ್, ನಿತ್ಯಾ ಮೆನನ್ ರವರು ಲೀಡ್ನಲ್ಲಿ ಆಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 2017ರಲ್ಲಿ ಗೌಡ್ರು ಹೋಟೆಲ್ ಅಂತ ನಮ್ಮ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ರಚನ್ ಚಂದ್ರ, ವೇದಿಕರ್ ಅವರು ಲೀಡ್ನಲ್ಲಿ ಆಕ್ಟ್ ಮಾಡಿರ್ತಾರೆ. 2012ರಲ್ಲಿ ಸೆಟಾರ್ ಅಂತ ಒಂದು ಸಿನಿಮಾ ಮಲಯಾಳಂನಲ್ಲಿ ರಿಲೀಸ್ ಆಗಿರುತ್ತೆ. ಲೀಡ್ನಲ್ಲಿ ಲಾಲ್ ಶ್ರೀನಿವಾಸನ್ ರವರು ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ ಇದೊಳ್ಳೆ ರಾಮಾಯಣ ಅಂತ 2016ರಲ್ಲಿ ನಮ್ಮ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಪ್ರಕಾಶ್ ರಾಜ್, ಪ್ರಿಯಾಮಣಿ, ಅಚ್ಯುತ್ ಕುಮಾರ್ ರವರು ಲೀಡ್ನಲ್ಲಿ ಆಕ್ಟ್ ಮಾಡಿರ್ತಾರೆ. 2011ರಲ್ಲಿ ಟ್ರಾಫಿಕ್ ಅಂತ ಒಂದು ಸಿನಿಮಾ ಮಲಯಾಳಂನಲ್ಲಿ ರಿಲೀಸ್ ಆಗಿರುತ್ತೆ. ಶ್ರೀನಿವಾಸನ್, ಕುಚಕೋ ಬೋಬನ್ ಸೇರಿದಂತೆ ಸಾಕಷ್ಟು ಕಲಾವಿದರು ಆಕ್ಟ್ ಮಾಡಿರ್ತಾರೆ. ಈ ಸಿನಿಮಾ ನಮ್ಮ ಕನ್ನಡಕ್ಕೆ ಕ್ರೇಜಿ ಸ್ಟಾರ್ ಅಂತ 2014ರಲ್ಲಿ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ರವಿಚಂದ್ರನ್, ಪ್ರಿಯಾಂಕಾ ಉಪೇಂದ್ರ ಲೀಡ್ನಲ್ಲಿ ಆಕ್ಟ್ ಮಾಡಿರ್ತಾರೆ. 2010ರಲ್ಲಿ ಬಾಡಿಗಾರ್ಡ್ ಅಂತ ಒಂದು ಸಿನಿಮಾ ಮಲಯಾಳಂನಲ್ಲಿ ರಿಲೀಸ್ ಆಗಿರುತ್ತೆ. ದಿಲೀಪ್, ನಯನತಾರಾ ಲೀಡ್ನಲ್ಲಿ ಆಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 2011ರಲ್ಲಿ ಬಾಡಿಗಾರ್ಡ್ ಅಂತಾನೆ ನಮ್ಮ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಜಗ್ಗೇಶ್, ಡೈಸಿಸರ್ ಅವರು ಲೀಡ್ನಲ್ಲಿ ಆಕ್ಟ್ ಮಾಡಿರ್ತಾರೆ. 2022ರಲ್ಲಿ ದೃಶ್ಯಂ 2 ಅಂತ ಒಂದು ಸಿನಿಮಾ ಮಲಯಾಳಂನಲ್ಲಿ ರಿಲೀಸ್ ಆಗಿರುತ್ತೆ. ಮೋಹನ್ ಲಾಲ್, ಮೀನಾ ಸೇರಿದಂತೆ ಸಾಕಷ್ಟು ಕಲಾವಿದರು ಆಕ್ಟ್ ಮಾಡಿರ್ತಾರೆ. ಈ ಸಿನಿಮಾ ಅದೇ ವರ್ಷ ಅಂದರೆ 2022ರಲ್ಲಿ ದೃಶ್ಯ 2 ಅಂತ ನಮ್ಮ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ರವಿಚಂದ್ರನ್, ನವ್ಯ ನಾಯರ್ ಸೇರಿದಂತೆ ಸಾಕಷ್ಟು ಕಲಾವಿದರು ಆಕ್ಟ್ ಮಾಡಿರ್ತಾರೆ. ಗೆಳೆಯರೆ, ಇವಿಷ್ಟು ಪಾರ್ಟ್ 1ನಲ್ಲಿ ಲೀಸ್ಟ್ ಮಾಡಿರುವಂತಹ ಸಿನಿಮಾಗಳಾಗಿರ್ತವೆ. ಇನ್ನೂ ಸಾಕಷ್ಟು ಸಿನಿಮಾಗಳು ಮಲಯಾಳಂನಿಂದ ನಮ್ಮ ಕನ್ನಡಕ್ಕೆ ರೀಮೇಕ್ ಆಗಿವೆ. ಅವನ್ನೆಲ್ಲ ಪಾರ್ಟ್ 2 ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ನಿಮಗೆ ಮಲಯಾಳಂನ ಯಾವ ಸಿನಿಮಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.